ಮ್ಯಾಗ ತುಂಬ ಹೊತ್ತು ತಲೆ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನಡಿಗೆ ನಡೆದಂಗ ಬಸವಣ್ಣನ ಜಾತ್ಯಾಗ ತುಂಬ ಹೊತ್ತು ತಲೆ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನಡಿಗೆ ನಡೆದಂಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡ್ದಂಗ ನನ್ನ ಎದೆಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡ್ದಂಗ ನನ್ನ ಎದೆಯಾಗ ನನ್ನ ಕೊಡದು ಯಾವಾಗ ಮನಸ್ಸಾತ ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಅಶೋಕ್ ಹೇಳಿ ನೀನು ಶಿವರಾಪುರ ಮಾಡ್ಸಂದ್ರ ಆಗುಲ್ಲ ಅಂತ ಹೇಳ್ಬಿಡಿ ನೀನು. ಏ ಸ್ವಾಮಿ ನೀ ಕುಚ್ಚ ತತ್ತಿ ಪಚ್ಚ ತತ್ತಿ ಅಂದ್ರೆ ಆಗುದಿಲ್ಲ, ಮೊಸರನ್ನ ಮಾಡ್ಸಾರ ನಾವು. ಏ ಹೇಳಕ್ ಬರ್ಲೋ ಇವ ಅಸಳಿಲ್ಲೋ ಮರ ತಗೊಂಡು ಹೊಟ್ಟಿರ್ತಾವು. ನಾವು ಶಿರ ಹೊಡ್ಯಾರ ಅಂತ ನಿಂತ್ರೆ ಏನ್ ಮಾಡ್ಬೇಕು ಈ ಕಟ್ಟ? 2025 ಸಂಗಮೇಶ್ವರ ರಥೋತ್ಸವ ಇರುತ್ತೆ. ಎಲ್ಲರೂ ಬರಕಾಗಿರುವಂತೆ ಎಲ್ಲರೂ ಹೇಳಿನ ಅಶೋಕ ತತ್ತಿ ಪತ್ತಿ ಆದ್ರಿಲ್ಲ ಅಂತ ಹೇಳ್ಬಿಡು ಸ್ಪಷ್ಟವಾಗಿ. ಮನೆ ಒಪ್ಲಿಂಗ್ ಉಷ್ಟ್ರ ಕಾಲ ಕೂಡಿಸ್ಬೇಕು ನೋಡ್ಲಿ ಅವ್ರನ್ನ. 21/2/2025 ರಥೋತ್ಸವ ಇರ್ತದೆ. ಎಲ್ಲ ಗೆಳೆಯರು ಬರ್ಬೇಕಂತ ವಿನಂತಿ ನನ್ನ ಪರವಾಗಿ. ಹೆಂಗಾರ ಯಾಕೆ ಅಲ್ಲ ಸೌಕರ ಹಿಂಗಂದ್ರೆ ಹೆಂಗದು ಬರ್ಬೇಕಾಗಿ ವಿನಂತಿ ಅಂದ್ರೆ ಹೆಂಗಿದು ನಮ್ಮ ಪರವಾಗಿ ಅಂತ ಮತ್ತೆ ಧ್ವನಿನ ಸರಿಯಾಗಿ ಹೇಳಕತ್ತಾರ ಡಿಸ್ಕಸ್ ಮಾಡೋಣ. ಇದನ್ನ ಫಸ್ಟ್ ಮುಗಿಸೋಣ. ಟೀಚರ್ಸ್ ಹೋಗಿ ಭೇಟಿ ಆಗ್ಬೇಕು. ಭೇಟಿಯಾಗಿ ಕಾರ್ಡ್ ಕೊಟ್ಟು ಬಂದ್ರೆ ಬರ್ತಾರೆ. ಈಗ ಮುಗಿಸ್ಕೊಂಡು ಏನಂದ್ರ ಬೇರೆ ಬೇರೆ ಏನಾದ್ರು ಈಗ ನಮ್ಮ ಕಾಲೇಜಲ್ಲಿ ಹಿಂದಿ ಬೇಕಾದ್ರೆ ಲೋಕಲ್ ಲೋಕಲ್ ಅದೇ ಈಗ ಮುಗಿಸ್ತಾರೆ. ಅಲ್ಲಿ ಹೋಗಿ ಕಾರ್ಡ್ ಈಗ ಕಾರ್ಡ್ ಯಾವ ತರ ಪ್ರಿಂಟ್ ಮಾಡಿಸ್ಬೇಕು ಅನ್ನೋದು ಹೇಳ್ರಿ. ಕನ್ನಡ ಶಾಲೆ ಯಶು ಶಾಲೆ ಅಂತ ಎರಡು ಕೂಡ ಪ್ರಿಂಟ್ ಮಾಡಿಸ್ಬೋದು. ಏನ ಯಶು ಶಾಲೆ ಎಷ್ಟು ಪ್ರಿಂಟ್ ಮಂತ್ರಾಗಾದ್ರ ಚೀಪ್ ಆಗುತ್ತಾ ಬಸ್ ಸಪರೇಟ್ ಮಾಡ್ಬೇಕು. ಸಪರೇಟ್ ಆಗಿ ಇಲ್ಲೇ ಕಮಿಟಿ ಅಂತ ಹಾಕ್ಬೇಕು. ಯಶು ಶಾಲೆ ಕಮಿಟಿ ಆಗ್ಬೋದು. ಎಂಟು ಗಂಟೆ 15 ನಿಮಿಷಕ್ಕೆ ನಾವು ನಿಧನರಾಗಿದ್ದೇವೆ. ಲಿಂಗದೊಳಗಾಗಿದ್ದೇವೆ. ಒಳ್ಳೆ 9 ಗಂಟೆ ಗಡಿಗೆ ಸಾಕರ ಮಂಡಕ್ಕಿ ಚುಮ್ಮರಿ ತರಿಸಿದ್ರು. ಆ ಒಬ್ರು ಮಕ್ಕೊಂಡಿದ್ವಿ, ಒಬ್ರು ಲಬ್ ಈರ ಬಡಿಗಿ ಹೊಕೊಳಕತ್ತಿದ್ರು. ಅವ್ರ ಹೆಸರಕ್ಕೆ ನಮಗೆ ಜೀವ ಬಂತು. ಹಿಂಗಾಗಿ ನಾವು ಚುಮ್ಮರಿ ತಿಂದ್ವಿ. ನಾವು ಬದುಕಿವಿ, ಸತ್ಯರ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ. ಯಾರು ಇದನ್ನ ಮಾಡಕ್ ಹೋಗ್ರಿ. ಅಶೋಕ್ ಉಂಡೆ ನಿನಗ ಹೇಳೋದು, ಸತ್ತಾನ ಪತನ ಹಾಕಿದ್ರೆ ನೀನ್ ನಾಳೆ ಹೆಣನ ತರ್ತೇವೆ. ಇಲ್ಲಿ ಬೇಕಾದ್ರೆ ಗಟ್ಟಿ ಇದ್ರೆ ಹಾಕದ್ರ ನಾಳೆ ಅಲ್ಲೇ ಲಿಂಬಿಕಾಯಿ ಸ್ವಾಮಿಗಳು ಬಂದ್ರೆ ಉಂಡೆ ನಿನಗೆ ಹೇಳಕತ್ತಿದ್ದ. ನೀ ನನಗೆ ಸತ್ತಿನಿ ಪತ್ತಿನ ಅಂತ ಹಾಕಿದ್ ನೋಡಿಲ್ಲ, ಮಚ್ಚ ತರ್ತೀನಿ. ನೋಡ್ರಿ ಬಜಿ ಮಂಜು ಯಾರಾದ್ರೂ ಈಗ ನೋಡಿದ್ರೆ ಈಗ ಪಟ್ನ ಬರ್ತಾರೆ.
ಒಟ್ಟ ಇದು ಫಿಕ್ಸ್. ಅದ್ರಾಗ ನಿಮ್ಮ ಡ್ರೆಸ್ ಏನೈತಿ ಒಂದು 5 ಮಿನಿಟ್ ಕೂಡೋಗಿ ಟೈಮಿಂಗ್ ಇರ್ತೈತಿ ಇನ್ನ 3 ತಿಂಗಳ ಅಂತಾರ ಮಾಡೋಣ ಬೇಡ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಬೇಕ ನೀಟ್ನೆಸ್ ಇರುತ್ತಾ. ಈಗ ಅವರು ಲೇಡೀಸ್ ಏನಂದ್ರೆ ನಾವು 3,000 ಕೊಡ್ತೀವಿ, ನಮ್ಮ ಅರಿವು ಸೀರೆ ನಾವೆಲ್ಲ ನಾವು ಸ್ವಲ್ಪ ಮಾಡ್ಕೊಡ್ತೀವಿ ಅಂತ ಅದು ಹೇಳ್ರಿ. ಅವಕ್ಕೆಲ್ಲ ನಾವು ಇದಾಗ್ಬಿಡ್ದು ಅಂತ ಹೇಳೋದು. ಬಡಿಗರವ್ರು ಈಗ ಆತ ಇನ್ನು ಒಪ್ಕೋಬೇಕಲ್ಲ, ನೀ ಹೇಳ್ತಿದ್ರಿ ಬಡಿಗರವ್ರ ಈಗೆಲ್ಲರೂ ಒಪ್ಕೋಬೇಕಲ್ಲ. ಬಡಿಯವ್ರ ನೀವು ಸುಮ್ಮನೆ ಕೊಡ್ತೀರಿ. 3,000 ಮಾತ್ರ. ಅದ್ರ ಮ್ಯಾಗ ಡ್ರೆಸ್ಸಿಂಗ್ ಏನಂತಿಲ್ಲ ವೈಯಕ್ತಿಕ 3,000 ರೂಪಾಯಿದಾಗ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಮರ್ಯಾದೆ ಗಂಜಿ ಮರೆ ಆಗೈತಿ, ಮನಸ್ಸು ಮರಗಿ ಹೊರತೈತಿ. ವಜ್ರದಂತ ನಮ್ಮ ಪ್ರೀತಿ ಇದಕ್ಕೆ ಬಿಡೈತಿ. ಮರ್ಯಾದೆ ಗಂಜಿ ಮರೆಯಾಗೈತಿ, ಮನಸ್ಸು ಮರಗಿ ಹೊರತೈತಿ. ವಜ್ರದಂತ ನಮ್ಮ ಪ್ರೀತಿ ಇದಕ್ಕೆ ಕಣ್ಣ ಬಿದ್ದೈತಿ. ಮರ್ಯಾದೆ ಗಂಜಿ ಮರೆಯಾಗೈತಿ, ಮನಸ್ಸು ಮರಗಿ ಅಳತೈತಿ. ಹಂಗಿನ ಬಂಧನದೊಳಗೆ ಹಾಕಿರತಿ ಬಿಟ್ಟ ಬಾಳಲ ಸಂಗಾತಿ. ಹಂಗಿನ ಬಂಧನದೊಳಗೆ ಹಾಕಿರತಿ ಬಿಟ್ಟ ಬಾಳಲ ಸಂಗಾತಿ.
ಕೇಳ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಬಾವಿತ್ತ ನಮ್ಮ ಪ್ರೀತಿ ನನ್ನ ಮರದಾನಿ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರದಾನಿ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಕಣ್ಣಲ್ಲಿ ನೋಡಿ ನನ್ನ ಜೀವ ಹಿಡಿತಿ ಕಣ್ಣಲ್ಲಿ ನೋಡಿ ನನ್ನ ಜೀವ ಹಿಡಿತಿ ಕೆಣಕಿ ಕೆಣಕಿ ನೀ ನನ್ನ ಕಾಡ್ತಿ ಅಂತರಂಗದೊಳಗೆ ಐತಿ ಬಿಚ್ಚಿ ಹೇಳಬ ನನ್ನ ಒಳತಿ ಕಣ್ಣಲ್ಲಿ ನೋಡಿ ಮೊನ್ನೆ ನಾವು ಮೀಟಿಂಗ್ ಮಾಡಿದಾಗ ಗುರುವಂದನ ಕಾರ್ಯಕ್ರಮ ಬಗ್ಗೆ ಮಾಡಿದ್ವಿ. ಒಳ್ಳೆ ಈಗ ಫಸ್ಟ್ಗೆ ಗುರುವಂದನ ಕಾರ್ಯಕ್ರಮ ಅಷ್ಟೇ ಮಾಡೋದಂತಂದು ಮಾತಾಡಿದ್ವಿ. ಒಬ್ಬರಿಗೆ 3,000 ರೂಪಾಯಿ ಹಾಕಿದ್ವಿ. ಅವ್ರವ್ರ ಡ್ರೆಸ್ ಅವರ ತೊಗೊಂಡು ಮಾತಾಡಿದ್ವಿ. ಇಷ್ಟು ಅಂಕರ್ ಮಾತಾಡಿದ್ವಿ. ಅವತ್ತು ಮೀಟಿಂಗ್ ಇಂದಿಸ್ ಅಧ್ಯಕ್ಷರು ಬಂದ್ರು. ಅವರು ನೋಡ್ರಿ ನೀವು ಗುರುವಂದನ ಕಾರ್ಯಕ್ರಮ ಮಾಡಕ್ ಮುಂದಿದ್ದು ನಮ್ಗೆ ಚಲೋ ಆದ. ಉಳಿದ ದುಡ್ಡು ಏನೈತಲ್ಲ ನಾವು 2 ಬಿಲ್ಡಿಂಗ್ ಅರ್ಧ ಆಗಿರ್ತಾವ. ಉಳಿದ ದುಡ್ಡು ನಮ್ಗೆ ಸ್ಕೂಲಿಗೆ ಕೊಟ್ಟ ಚಲೋ ಆಗುತ್ತಂತ ಅವರು ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ನಾವು ಎಲ್ಲ ಹುಡುಗರನ್ನ ಕೇಳ್ಕೊಂಡು ಹೇಳ್ತೇವೆ ಅಂತ ನಾವು ಒಪ್ಪಿಗೆ ಹೇಳಿದೆವು. ಇಷ್ಟಾಗಿದೆ. ಈಗ ಮುಂದದ್ದು ನಿಮ್ಗೆ ಹೇಳಿ. ಬೆನ್ನಿ ತಂದಳ ಮಾರಾಕ ಸುಸಲ ತಿಂದ್ ಬನ್ನಿ ಮುಂಜಾನೆ ಅಲ್ಲ ಪುರೇ ಮಕ್ಕೊಂಡಿದ್ದಾನ. ಮತ್ತೆ ನಮ್ಮ ಸಸಿ ನಾಟಕ ಮಾಡಿರ್ಬೋದು, ಸುಸಲ ಮಾಡಿರ್ಬೋದು. ಬಂತೀನಿ ಇನ್ನೊಂದು ಕೆಲಸ ಮಾರಿ ತಕೊಂಡ ಬಿರಿಯಾನಿ ಹೊಡಿತೀನಿ. ಬಿರಿಯಾನಿ ಬಿಸಿಲ ತ್ರಾಸ ಆಗತ್ತಂದೇನ? ನಾವು ತ್ರಾಸ ಚಿಕನ್ ಮಟನ್ ತಿನ್ನೋದಿಲ್ಲ, ಅಂದ್ರೆ ಯಾಕೆ ತ್ರಾಸ ಆಗುತ್ತೆ? ಇಲ್ಲಿ ದೇವಸ್ಥಾನಕ್ಕೆ ಹೋದಲ್ಲಿ ಪೇಂಟ್ ತಿನ್ನೋದನ ಬಾಳೆ ಬರ್ ಮುಂದೆ ಏನಾಯ್ತು ದೇವಸ್ಥಾನಕ್ಕೆ ಅಂದ್ರೆ ಇದು ಯಾವ ಊರಿದೆ? ಹಲೋ 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 ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ದೌಡೆ ಪುಸ್ತಕ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚನ ಮರ್ಕಿನ್ನಕ ಕರೆದರ ವಾಚನ ಹೇ ಚಾಚನ ಮರ್ಕಿನ್ನಕ ಕರೆದರ ವಾಚನ ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ ಜಾಲೆ ಜಾಲೆ ಶಂಭು ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚಲುವೆ ಚಲುವಿನ ಹೂವೆ ನೀನಲ್ಲಿ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಚಪ್ಪಾಳೆ ಕೊಟ್ಟು ಅವರಿಗೆ ಆಗಮಿಸಿದಂತಹ ಶ್ರೀಮತಿ SP ಕುಲಕರ್ಣಿ ನಿವೃತ್ತ ಶಿಕ್ಷಕರು ಅವರು ಕೂಡ ಈ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಬರ್ತಾನೆ ಇಲ್ಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸವಣಿ ಉಪನ್ಯಾಸಕರಾಗಿ ಆಗಮಿಸಿದಂತಹ ಚಪ್ಪಾಳೆ ಹೊರಗೆ ಚಪ್ಪಾಳೆ ಶ್ರೀಮತಿ DA ಜಾಮಿಗೆ ಶಿಕ್ಷಕಿಯರು KGS ಕಬಡ್ಡಿ ಎಲ್ಲರೂ ಕೂಡ ತದನಂತರ ಶ್ರೀ MS ಸೋಡಕ್ಕಾಳ್ ದ್ವಿತೀಯ ದರ್ಜೆ ಸಹಾಯಕರು, ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಆ ಒಂದು ಶ್ರೀ MS ಸೋಡಕ್ಕಾಳ್ ಶಿಕ್ಷಕರು. ತದನಂತರ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ RC ಬೆಂಗಳೂರು ಗುರುಗಳು ಅದು ಕಾರಣದಿಂದಾಗಿ ಅವರು ಬಂದಿಲ್ಲ. ಅವರಿಗೆ ಕೂಡ ಇಲ್ಲಿಂದಲೇ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಗಣಿತ ಶಿಕ್ಷಕರು ಅತಿಥಿ ಶಿಕ್ಷಕರಿಗೆ ಸುಮಾರು ದಿನಗಳ ಕಾಲ ಇಲ್ಲಿದ್ದು ನಮಗೆ ಬೋಧನೆ ಮಾಡಿದ್ದಾರೆ. ಆ ಒಂದು ಭಾಗ್ಯ ನಮ್ಮದಾಗಿದೆ. ತದನಂತರ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಸವಣಿಯ
ಶಿಕ್ಷಕರಿಂದ ಅವರಲ್ಲಿ ಬಂದಿರತಕ್ಕಂತಹ ಒಂದನೇದಾಗಿ ಶ್ರೀ PM ಶಾಂತಪ್ಪನವರು ನಿವೃತ್ತ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡಿ. ಅದೇ ರೀತಿ ವೇದಿಕೆ ಮೇಲೆ ಬರಬೇಕಂತ ವಿನಂತಿಸ್ಕೊಳ್ತೇನೆ. ಶ್ರೀಮತಿ NV ನೀರಲೋಟಿ ದೈಹಿಕ ಶಿಕ್ಷಕರು. ನಾವೆಲ್ಲ ಇಷ್ಟು ಚಟುವಟಿಕೆ ನಿರ್ಬೇಕಾದ್ರೆ ಅವರೇ ಕಾರಣ. ಶನಿವಾರ ಸೇರಿತಪ್ಪ ಅಂತ ಹೇಳಿದ್ರೆ ಟೇಬಲ್ ಕಬಡ್ಡಿ ಶಿಕ್ಷಕರು ಹೋದವರು ಶ್ರೀ GS ಪಟೇಲ ಶೆಟ್ಟಿ ನಿವೃತ್ತ ಮುಖ್ಯೋಪಾಧ್ಯಾಯರು. ಶ್ರೀ SS ಕಂಟಿ ನಿವೃತ್ತ ಮುಖ್ಯೋಪಾಧ್ಯಾಯರು. ಅವರಿಗೆ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಚಪ್ಪಾಳೆ ಅವರಿಗೆ ಚಪ್ಪಾಳೆ. ಶ್ರೀ SS ಹಿರೇಮಠ್ ಗುರುಗಳು ದೈಹಿಕ ಶಿಕ್ಷಕರು. SS ಹಿರೇಮಠ್ ಶ್ರೀಮತಿ KI ಪಟ್ಟ ಶಿಕ್ಷಕಿಯರು. CC ಹಿರೇಮಠ್ ಅವರು ಕೂಡ ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ ಬರಬೇಕು. ಸದಾಂತ ಊಟ ಇರ್ತವೆ ನಾವು ಮಾಡೋರುತ್ತೆ. ಸರ್ಕಾರಿ ಪ್ರಾಥಮಿಕ ಬಾಲಕರ ಪ್ರಾಥಮಿಕ ಶಾಲೆ ಆಯಿತು ಹಾಗೂ ಬಾಲಕಿಯರ ಪ್ರಾಥಮಿಕ ಶಾಲೆ ಆಯಿತು. ಅದಾದ ನಂತರ ಬಾಲವಾಡಿ ಶಿಕ್ಷಕರು ಅಂತ ಅವರಿಗೂ ಕೂಡ ಬಾಲವಾಡಿಯಲ್ಲಿ ನಮ್ಮ ಕಲಿಸಿದ್ರು. ಅವಾಗ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಆ ಒಂದು ಹಿಂಸೆಯನ್ನು ತಡೆದುಕೊಂಡು ಅವರು ನಮಗೆ ಬೋಧನೆ ಮಾಡ್ತಾ ಇದ್ರು. ಹಾಗೆಯೇ ಅವರು ಕೂಡ ಶ್ರೀಮತಿ DV ಕೂರ್ನೂರ್ ನಿವೃತ್ತ ಶಿಕ್ಷಕಿಯರು. ಅವರು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ರು. ಅವರು ಭಾಗವಹಿಸುತ್ತೆ. ಶ್ರೀಮತಿ ಬಸಮ್ಮ ದೊಡ್ಡನವರ್ ಇನ್ನಷ್ಟು ಸ್ಫೂರ್ತಿ ಬರುತ್ತೆ. ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ನೋಡಿ. ವೇದಿಕೆ ಬಂದ ತಕ್ಷಣ ಗುರು ವೃಂದದವರಿಗೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ಅಗಲಿದ ಗುರು ವೃಂದದವರು ಅವರ ಕುಟುಂಬಸ್ಥರಿಗೆ ಇವಾಗ ವೇದಿಕೆ. BV ಪೂಜಾ ನಿವೃತ್ತ ಶಿಕ್ಷಕರು ಸಂಗಮೇಶ್ವರ ಪ್ರೌಢಶಾಲೆ ಸವಡಿ ಅವರ ಧರ್ಮಪತ್ನಿಯರಿಗೆ ಕೂಡ ವೇದಿಕೆಗೆ ಸ್ವಾಗತ. ಗೌರವ ಚಪ್ಪಾಳೆ ಬರಬೇಕು. ತದನಂತರ ದಿವಂಗತ ಶ್ರೀ BM ಪಾಟೀಲ್ ನಿವೃತ್ತ ಶಿಕ್ಷಕರು ಸಂಗಮೇಶ್ವರ ಪ್ರೌಢಶಾಲೆ ಸವಡಿ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೀವಿ. ತದನಂತರ ದಿವಂಗತ ಶ್ರೀ SS ಶ್ರೀವಂತರ್ ಅವರ ಕುಟುಂಬಸ್ಥರು ವೇದಿಕೆಗೆ ಬರಬೇಕಾಗಿ ಅವರನ್ನು ಕೇಳಿಕೊಳ್ತೇವೆ. ಅವರ ಕುಟುಂಬಸ್ಥರು ಯಾರಾದರೂ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ದಿವಂಗತ ಶ್ರೀ ಶ್ರೀ PV ಘಾಟಗೆ ನಿವೃತ್ತ ಶಿಕ್ಷಕರು MC ಶಾಲೆ ಸವಡಿ ಅವರ ಕುಟುಂಬಸ್ಥರು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಚಪ್ಪಾಳೆ ಅವರಿಗೆ ಘಾಟಿಸಿದ್ದು ಗೊತ್ತಿದೆ. ಹಾಗಾಗಿ ಜೋರಾದ ಚಪ್ಪಾಳೆ ಅವರಿಗೆ. ಶ್ರೀ SS ಬದಾವಿ
ದೇವರ ಶಿಕ್ಷಕರು ಎಸ್ ಶಾಲೆ ಸೌಡಿ ಅವರ ಕುಟುಂಬದಲ್ಲಿ ಕೂಡ ಯಾರು ಪ್ರತಿಕ್ರಮವಾದ ದಿವಂಗತ ಎಸ್ ಸಿ ಗುಣೆ ದೈಹಿಕ ಶಿಕ್ಷಕರು ಎಸ್ ಶಾಲೆ ಸೌಡಿ ಅವರ ಕುಟುಂಬದಲ್ಲಿ ಅವರ ವೇದಿಕೆಗೆ ಬರಬೇಕು. ಶಾಲೆಯ ಎಲ್ಲ ಶಿಕ್ಷಕರು ಮುಗಿದ ಇವಾಗ ಪ್ರೌಢಶಾಲಾ ಶ್ರೀ ಸಂಗಮೇಶ್ವರ ಪ್ರೌಢಶಾಲಾ ಆಡಳಿತ ಮಂಡಳಿ ಹಾಗೂ ಸದಸ್ಯರನ್ನ ಬರಮಾಡಿಕೊಳ್ಳುವಂತಹ ಒಂದು ಸಮಯ. ಪ್ರಪ್ರಥಮದಲ್ಲಿ ಶ್ರೀ ಎಸ್ ಪಿ ಗಡಿಗೆ ಅಧ್ಯಕ್ಷರು ಅವರಿಗೆ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಅವರು ಕೂಡ ವೇದಿಕೆಗೆ ಬರಮಾಡಿ ಬರ್ತಾ ಇದ್ದೀವಿ. ಸ್ವಾಗತ. ಶ್ರೀ SSCTV ಕಾರ್ಯದರ್ಶಿ ಶ್ರೀ ಪುಟ್ಟಿತಪ್ಪ ಅಂತಂದ್ರೆ ಈವಾಗಲೇ ಹೇಳಬೇಕು. ಅದರ ಆನಂತರ ಮುಂದಿನ ಒಂದು ಘಟ್ಟಕ್ಕೆ ಹೋಗೋಣ. ವೇದಿಕೆಗೆ ಆಹ್ವಾನ ಮಾಡಿದ್ದೇವೆ. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡುವುದೊಂದು ಮುಖ್ಯ ಪ್ರತಿಜ್ಞೆಯಾಗಿದೆ. ಈ ಶುಭಗಳಿಕೆಯಲ್ಲಿ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಹಾಡಲು ಬರ್ತಾ ಇದ್ದಾರೆ ನಮ್ಮ ಸಹಪಾಠಿಗಳಾದಂತಹ ನಿರ್ಮಲಾ ಇಟಗಿ ಹಾಗೂ ಸಂಗಡಿಗರಿಂದ ಪ್ರಾರ್ಥನಾ ಗೀತೆ. ವೇದಿಕೆಗೆ ಬೇಗವಾಗಿ ಬರಬೇಕು. ಸುಸೂತ್ರವಾಗಿ ಆಡಿದಂತಹ
ನಿರ್ಮಲ ಐಟಿಗೆ ಹಾಗೂ ಸಂಘಟನೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನದಾಗಿ ಗುರುವಿನ ಬಗ್ಗೆ ಒಂದು ಹಾಡಿದೆ, ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಶ್ರೀಮಂತರ ಅವರು ಬರಬೇಕು, ಸಂಘಟಕರು ಬರಬೇಕು. ಬೇಗ ಸಮಯದ ಅಭಾವದಿಂದ ಬೇಗ ಕೊಟ್ಟು ಶಿಷ್ಟ
ಬಂದಿರತಕ್ಕಂತಹ ಶ್ರೀ ದಿವಂಗತ ಶ್ರೀ SY ಕಂಬಳಿ ರವರ ಕುಟುಂಬಸ್ಥರು ಅವರಿಗೆ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಜೋಗರ ಚಪ್ಪಾಳೆ ಮುಖಾಂತರ ಅವರಿಗೆ ವೇದಿಕೆಗೆ ಪ್ರಮಾಣಿಸಬೇಕಾಗಿ ಅವರಿಗೆ ವಿನಂತಿ. ಅದೇ ರೀತಿ ನಮ್ಮ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಹೇಳ್ಕೊಡ್ತಕ್ಕಂಥ ಮಲ್ಲೇಶ್ ಸರ್ ಅವರು ಇವಾಗ ACP ಆಗಿ ಅವರು ಬಡ್ತಿಯನ್ನು ಹೊಂದಿದ್ದಾರೆ. ಹಾಗೂ ಅವರು ಟ್ರೈನಿಂಗಲ್ಲಿ ಇದ್ದ ಕಾರಣ ನಿನ್ನೆ ನನಗೆ ಅವ್ರು ಕಾಲ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ವಿಶೇಷನ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಇಲ್ಲಿಂದಲೇ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಅವರಿಗೂ ಕೂಡ ಮಾಡಿಕೊಡ್ತಾ ಇದ್ದೇನೆ. ತದನಂತರ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ. ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತಾ ಇದ್ದೇವೆ ಅನ್ನುವಂಥ ಉದ್ದೇಶ ನಮಗೂ ಕೂಡ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹಾಗಾಗಿ ಪ್ರಪ್ರಥಮದಲ್ಲಿ ಶ್ರೀ ಸಂಗಮನಾಥರನ್ನ ಎನ್ನ ಹೃದಯ ಮಂಡಲದಲ್ಲಿ ಸ್ಮರಿಸುತ್ತಾ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಕಲಿತು ತಮ್ಮ ಭವ್ಯ ಭವಿಷ್ಯವನ್ನು ರೂಪಿಸಿಕೊಂಡಿರುವ ಈ ವಿದ್ಯಾಸಂಸ್ಥೆಯನ್ನ ಹೊರತಳಿದ ಹಿರಿಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವ ಕಾರ್ಯಕ್ರಮವೇ ಈ ಗುರುವಂದನ ಕಾರ್ಯಕ್ರಮ. 1962ರಲ್ಲಿ ನಮ್ಮ ಸುಯೋಗವಂತೆ ಈ ಸುಂದರ ಪರಿಸರದಲ್ಲಿ ಈ ವಿದ್ಯಾಭ್ಯಾಸ ಪ್ರಾರಂಭಗೊಂಡಿತು. ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಸಾವಿರಾರು ವಿದ್ಯಾರ್ಥಿಗಳು ಈ ದೇಗುಲದಿಂದ ತೆರಳಿದ್ದಾರೆ. ಅವರ ಬದುಕಿನಲ್ಲಿ ಕನಸುಗಳು ಹಾಗೂ ಗುರಿಗಳು ಇದೆಲ್ಲ ಸಾಧ್ಯವಾದದ್ದು ಈ ಒಂದು ವಿದ್ಯಾಸಂಸ್ಥೆಯಿಂದ. ಇಂತಹ ವಿದ್ಯಾಸಂಸ್ಥೆ ಬೆಳವಣಿಗೆಗೆ ನಾಂದಿ ಹಾಡಿದವರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಗುರು ಋಣದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂತಹ ಗುರು ಶ್ರೇಷ್ಠರಿಗೆ ನಾವು ಬದುಕಿದ್ದಕ್ಕೂ ಆಭಾರಿಯಾಗಿರ್ತೇವೆ. ಈ ವಿದ್ಯಾಸಂಸ್ಥೆ ಸ್ಥಾಪನೆಗೊಂಡಾಗಿನಿಂದ ಇಲ್ಲಿಯವರೆಗೆ ನಮಗೆ ಮಾರ್ಗದರ್ಶನ ನೀಡಿದಂತಹ ಗುರುಗಳು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಈ ಗುರುವಂದನ ಕಾರ್ಯಕ್ರಮವನ್ನು 2007-3ನೇ ಸಾಲಿನ ವಿದ್ಯಾರ್ಥಿನಿಯರಿಂದ ಆಯೋಜನೆ ಮಾಡಿದ್ದೇವೆ. ಈ ಸುಂದರ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಹಾಗೂ ಸುಸ್ವಾಗತವನ್ನ ಹೇಳ್ತಾ ಮುಂದಿನ ಘಟ್ಟಕ್ಕೆ ಹೋಗ್ತಾ ಇದ್ದೇವೆ. ಸ್ವಾಗತ ಭಾಷಣ. ಬದುಕು ಎಂಬ 3 ಅಕ್ಷರಕ್ಕೆ ತಂದೆ ತಾಯಿ ಮತ್ತು ಗುರು 3 ಪದಗಳೇ ಶಕ್ತಿ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ತಂದೆ ತಾಯಿಗಿಂತಲೂ ಮಹತ್ವದ ಪಾತ್ರ ವಹಿಸುವಂತಹ ಮತ್ತೊಂದು ದೈವವೇ ಗುರುಗಳು. ಇದಕ್ಕೆ ಚಪ್ಪಾಳೆ ಬರಬೇಕು, ಜೋರಾಗಿ ಬರಬೇಕು, ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ವರ್ಗಗಳನ್ನ ಹೃದಯ ತುಂಬಿ ಸ್ವಾಗತಿಸಲು ನಮ್ಮ ಸಹಪಾಠಿಗಳಾದಂತಹ ಶ್ರೀ ಆನಂದ್ ಕುಲಕರ್ಣಿ ಅವರು ಸ್ವಾಗತ ಭಾಷಣ ಹಾಗೂ ಪುಷ್ಪಾರ್ಪಣೆಯನ್ನ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಒಂದ್ಸತಿ ಚಪ್ಪಾಳೆ ಹೊಡಿಬೇಕು. ಅವರಿಗೆ ಈ ಒಂದು 2002-2003ನೇ ವಿದ್ಯಾರ್ಥಿ ಸಾಲಿನ ವಿದ್ಯಾರ್ಥಿನಿಯರ ಗುರುವಂದನ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಶಿಕ್ಷಕ ವರ್ಗಕ್ಕೂ ನಾನು ಸ್ವಾಗತವನ್ನು ಕೋರುತ್ತಾ ಮೊಟ್ಟ ಮೊದಲಾಗಿ CR ಸುಳ್ಳೇಕರ್ಗಳಿಗೆ KB ಗಳಿಗೆ ಅವರು ಪುಷ್ಪವನ್ನು ಧರಿಸಬೇಕಂತ ವಿನಂತಿ ಮಾಡುತ್ತದೆ. ಅದೇ ರೀತಿ ಬಾಲಕರ ಶಾಲೆ ಸೌಡಿ ಶ್ರೀ, ಅದೇ ರೀತಿ ಪ್ರೌಢಶಾಲೆ ಇದರ ಗುರುಮಾತ ಅದೇ ರೀತಿ
ಎಲ್ಲ ವಿದ್ಯಾರ್ಥಿಗಳು ಅದೇ ಗಾಂಚೆ ಅವರ ಪುತ್ರರು ಕೂಡ ಬಂದ ಪ್ರೌಢಶಾಲಾ ಇನ್ನೋರ್ವ ಅದೇ ರೀತಿ ಹೊಸ ಕಾಲ ಹಳೆಯ ಅವರಿಗೆ ಧನ್ಯವಾದ ತಿಳಿಸ್ತಾ ಮುಂದಿನ ಕಾರ್ಯಕ್ರಮದ ಘಟ್ಟ ಉದ್ಘಾಟನೆ ಕಾರ್ಯಕ್ರಮ. ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಈ ಸಮೃದ್ಧಿಯ ಬೆಳಕನ್ನ ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭ ಮಾಡೋಣ. ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ CR ಹೊಸಗಿ ನಿವೃತ್ತ ಶಿಕ್ಷಕರು ಉದ್ಘಾಟನೆ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ತದನಂತರ ಎಲ್ಲ ಶಿಕ್ಷಕರು ಕೂಡ ಉದ್ಘಾಟನೆಗೆ ನಿವೃತ್ತ ಎಲ್ಲ ಗುರುಗಳಿಗೂ ಕೂಡ ಹಾಗೂ ಉಚಿತ ಸಾಥ್ ನೀಡಬೇಕೆಂದು ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಸಮೃದ್ಧಿಯ ಬೆಳಕನ್ನ ಬೆಳಗುವುದರ ಮೂಲಕ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮನ್ನ ಅಗಲಿದಂತಹ ಗುರುಗಳಿಗೆ ಒಂದು ಗೌರವ ನಮನವನ್ನು ನಾವು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಎದ್ಮೇಬೇಕು, ಅವರಿಗೆ ಒಂದು ಮೌನ ಎಲ್ಲ ಸಹಪಾಠಿಗಳು ಮುಂದೆ ಬರಬೇಕಂತ ವಿನಂತಿಸಿಕೊಳ್ತಾರೆ. ಸಮಯದ ಅಭಾವ ಇದೆ. ಗುರುಗಳು ವಿಶೇಷ ಕಾಳಜಿಯಿಂದ ವಹಿಸಿ
ಅವ್ರ ಬಗ್ಗೆ ಸೌಲಭ್ಯವನ್ನು ಕೊಡುವುದಾಗಿರ್ಬೋದು. ಅದೇ ರೀತಿ ನಮ್ಮ ಅತ್ತಿಗೇರಿ ಹೆಗಮಕ್ಳು ಕೂಪಂದಾಗ ಜಾಸ್ತಿ ಸಹಾಯ ಪಾಠ ಹೇಳಿದ್ರು. ಆ ಸಂದರ್ಭದೊಳಗೆ ಭಾಳ ಮೌಲ್ಯಧಾರಿತವಾಗಿ ಡಿಸಿಪ್ಲಿನ್ ಹೆಂಗಿರ್ಬೇಕಪ್ಪ ಅನ್ನೋದನ್ನ ಅವರು ಈ ಭಾಳ ಅವಾಗ ಸರ್ ಅತ್ತಿಗೆ ಸರ್ ಮಾಡಬೇಕಾದ್ರೆ ಯಾರೋ ಒಬ್ಬರು ಗೌರವ ನಿಂತಿದ್ದಿಲ್ಲ, ಎಲ್ಲರೂ ಹೋಗಿದ್ದ ರೂಢ ಕೊಟ್ಟಿದ್ವಿ ಅಂತ ಒಂದು ಶಿಕ್ಷಕರ ಮೂಲಕ ನಾವು ಜನರು ಎಲ್ಲರೂ ಅವರು ಅದೇ ರೀತಿ ನಮ್ಮ ನಾವು ಹೈಸ್ಕೂಲಿಗೆ ಬರುವುದರ ದೂರದಲ್ಲಿ ಇನ್ವಾಲ್ವ್ ಆಗ್ತಿದ್ದು. ಆ ಸಂದರ್ಭದೊಳಗೆ ಈ ನಮ್ಮ ಹತ್ತರ ಜಿಲ್ಲಾ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಿದಂಥ ಕ್ರೀಡೆಗಳಿಗೆ ಬಹಳ ಪ್ರೋತ್ಸಾಹ ಕೊಟ್ಟರು. ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಿ ಆಯಾ ಜಿಲ್ಲಾ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಳ್ಳಿ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಗೌರವ ತಪ್ಪಾಗಿ ಅದೇ ರೀತಿ ಎಸ್.ಟಿ. ಕುಲಕರ್ಣಿ ಕರ್ನಾಟಕ ಪ್ರಾಧ್ಯಾಪಕರು ನಮಗೆ ಗ್ರಾಮರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದೇ ಒಂದು ಜನರಗಳನ್ನು ನಾವು ಅರ್ಥವಿಟ್ಟಾಗ ಯಾವುದೇ ರೀತಿಯ ವಿಶ್ರಾಂತಿಯನ್ನು ಕೊಡದೆ ಜನರನ್ನು ಕಂಪ್ಲೀಟ್ ಆಗುವವರು ಕೊಟ್ಟಿಲ್ಲ ಅವರು ಗೊತ್ತಾಗಿಲ್ಲ. ಸೊ ಅವರು ಕೂಡ ನಾವೇನಾದರೂ ಸಾಹಿತ್ಯವನ್ನು ಪಡೆದಿದ್ರೆ ಅವರು ಭಾಳ ವಿರೋಧವಾದಂಥ ಅವರು ಕೂಡ ಗೌರವ ತಪ್ಪಾಗಬೇಕು. ಎಲ್ಲ ವಿದ್ಯಾರ್ಥಿ ಗೌರವ ತಪ್ಪಾಗಬೇಕು. ಅದೇ ರೀತಿ ಗುರುಗಳು ಇವರೆಲ್ಲ ಬಹಳ ಡಿಸಿಪ್ಲಿನ್ ವ್ಯಕ್ತಿ. ಈಗಿನ ಬಹಳ ದುಃಖ ಪಡ್ತೀನಿ. ನಾನು ಅವರ ಹುಟ್ಟುಹಬ್ಬಕ್ಕೆ ನಾನು ಅವ್ರು ಮಿಸ್ ಮಾಡಿದ್ದೆ. ಸೊ ಒಂದರ ನಾನು ಅನುಭವಿಸಿ ಇವತ್ತು ಇವತ್ತು ನಾವೇನಾದರೂ ನಾವು ಸಾಕಷ್ಟು ತೋಟಗಳಲ್ಲಿ ಹೋಗಿ ಇವತ್ತು ನಾವು ಕಾರ್ಪೊರೇಟ್ ವರ್ಗದಲ್ಲಿ ನಾವು ಇಂಗ್ಲೀಷ್ ಡಿಬೇಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ IKT ಫೀಸರು ಮತ್ತು ನಮ್ಮ ವಿ ವಿ ಗುಜಾರ್ಗಳು ಅಂದ್ರೆ we are not able to speak any English, we are not able to speak, go outside, we cannot write entire word. All credit goes to the two week budget system. Our concerned teachers, IKT Sir and Pujan sir, because of that today we are here. Sir, we are great thankful to you all from your modest small fees. So kindly bless us from wherever you are. ಅದೇ ರೀತಿ ಶಾಂತಪ್ಪ ಸರ್ ಗುರುಗಳು ಹೇಳ್ತಾ ಇದ್ದೆ. ಶಾಂತಪ್ಪ ಸರ್ ಗುರುಗಳು ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿಗಳಾಗಿದ್ದರು. ಅವರು MAT ಗಾಡಿ ತಗೊಂಡು ನಮ್ಮ ಪ್ರಕಾರ ಸರ್ MAT ಗಾಡಿ ತಗೊಂಡಿದ್ದೀನಿ, ನೀವು MAT ಗಾಡಿ ತಗೊಂಡು ನಾವು ಮ್ಯಾಟ್ ಆ ಗಾಡಿ ಹಚ್ಚಿದ ಸರ್ ನಾವು ಬಹಳ ಮನದಂಡಾಗುವಂಥ ಪಾಠವನ್ನು ಮಾಡ್ತಾ ಇದ್ರು. ಯಾವುದೇ ರೀತಿಯಿಂದ ಬೈಯೋರಲ್ಲ ಏನಲ್ಲ, ಬಹಳ ಶಾಂತ ಚಿತ್ರದ ಶಾಂತ ಸ್ವರೂಪಿ ಶಿಕ್ಷಕರು. ಅವರಿಗೂ ಕೂಡ ತಪ್ಪಾಲ ಬರಬೇಕು ಅಂತ ಹೇಳಿ ಅವರನ್ನು ಆಮೇಲೆ ನಮ್ಮ ಹೈಸ್ಕೂಲ್ ಸರಿಯಾಗಿ ಇದ್ದಾಗ ಲೆಕ್ಕರ್ ವರ್ಕ್ ಏನಾದ್ರು ನಮಗೆ ಸಹಾಯ ಮಾಡ್ತಾ ಇದ್ರು. ನಮ್ದು ಎನ್ವಲೇಷನ್ ಆಗಲಿ ಟಾಪ್ ತುಂಬುದಾಗಲಿ ಮತ್ತೊಂದಾಗಲಿ ಸ್ಟೂಡೆಂಟ್ ಅಸಿಸ್ಟೆಂಟ್ ಆಗಿ ನಾವು ಭಾಳ ರೀತಿಯ ಸಹಾಯ ಮಾಡಿದ್ರು. ಸೊ ಅವ್ರಿಗೂ ಕೂಡ ಒಂದು ಗೌರವ ತಪ್ಪಾಲ ಬರಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಮ್ಮ ಬಜೆಟ್ ಸರ್ ಗಂಟೆ ಯಾವಾಗ ಹೊಡಿಬೇಕು ಅಂತ ಕಾಯ್ತಿದ್ವಿ. ಯಾವಾಗ ಮಧ್ಯಾಹ್ನ ನಿಂತು ಬಂದು ಯಾವಾಗ ಗಂಟೆ ಹೋಗ್ಬೇಕು, ಬಜೆಟ್ ಸರ್ ಯಾವಾಗ ಗಂಟೆ ಹೊಡಿಬೇಕು ಇಟ್ಟರು ಹೋಗಿ ಮತ್ತೊಂದು ಒಂದೊಂದು ಸಲ ಏನು ಮಾಡ್ತೀವಿ ನಾವು ಗಂಟೆ ಹೊಡೆದು ಬಜೆಟ್ ಸರ್ ಕಾಯಿ ಹಾಕ್ಬಿಡ್ತೀವಿ. ನಾವು ಸ್ಟೂಡೆಂಟ್ ನಾವು ಬೇಕು ಯಾಕೆ ಕೆಲಸ ಮಾಡಬೇಕು ಅಂತೇಳಿ. ಸೊ ಅವರು ಕೂಡ ನಮಗೆ ಭಾಳ ಸೇವೆ ಮಾಡ್ತಾರೆ. ಅವರು ಕೂಡ ಒಂದು ದೊಡ್ಡ ತಪ್ಪಾಲ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಸೊ ಅದೇ ರೀತಿ ಬಾಲಕಿಯರ ಶಾಲೆಗೆ ಇರ್ತಕ್ಕಂಥ ಅನಿಸಿಕೆಗಳಿಗೆ ಯಾರಾದಂಥ ವಿದ್ಯಾರ್ಥಿನಿಯರು ಬಾಲಕಿಯರ ಪರವಾಗಿ ಮಾತಾಡಿದ್ರೆ ಭಾಳ ಉತ್ತಮ ಇದ್ದಾರೆ. ಯಾಕಂದರೆ ನಾವು ಒಂದೇ ಆವರಣದಲ್ಲಿ ಇದ್ವಿ ಕೂಡ ಬಟ್ ನಮ್ಮ ಅವರ ಶಿಕ್ಷಣದ ಏನೋ ಮಹತ್ವ ಗೊತ್ತಿಲ್ಲ. ಸೊ ಯಾರಾದರೂ ಬಾಲಕಿಯರು ಬಂದು ಶಿಕ್ಷಕರ ಬಗ್ಗೆ ಹೇಳಿದರೆ ಉತ್ತಮವಾಗಿರ್ತದೆ. ಸೊ ಯಾರಾದರೂ ಬಾಲಕಿಯರು ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರು ಸುತ್ತ ಹಾಗೂ ಸೌದಿ ಗ್ರಾಮದ ಎಲ್ಲ ಹಿರಿಯ ನಾಗರಿಕರಿಗೂ ಒಂದು ಸುತ್ತ ಹಾಗೂ ನನ್ನ ನೆಚ್ಚಿನ ಎಲ್ಲ ಸಹಪಾಠಿಗಳಿಗೆ ಬರಬೇಕು ವಂದಿಸುತ್ತ ನನ್ನ ನೆಚ್ಚಿನ ಈ ಶಾಲೆ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಸೌಡಿ ಮತ್ತು ನನ್ನ ನೆಚ್ಚಿನ ಶಿಕ್ಷಕರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಸುಳಮುಖಿ ಗುರುಗಳು ನಮಗೆ ವಿಜ್ಞಾನವನ್ನು ಬೋಧಿಸುತ್ತಿದ್ದರು. ಅವರು
ಅದೇ ರೀತಿ ಇವರು ಕೂಡ ನಮಗೆ ಕನ್ನಡ ಬೋಧಿಸುತ್ತಿದ್ದರು. ನಮ್ಮ ಭಾಷೆ ಕನ್ನಡದ ಬಗ್ಗೆ ಹೇಳಿ ಎಲ್ಲರನ್ನೂ ಶಿಸ್ತಿನಿಂದ ಇರಲು ನಮಗೆ ಹೇಳುತ್ತಿದ್ದರು. ಅದೇ ರೀತಿ ಧನವಂತ ಗುರುಗಳು ಕೂಡ ಸಮಾಜ ವಿಜ್ಞಾನ ಬೋಧಿಸುತ್ತಿದ್ದರು. ಅವರು ಕೂಡ ನಮಗೆ ಎಲ್ಲ ರೀತಿಯ ಸಾಮಾಜಿಕ ಹಿತಾಸಕ್ತಿಗಳನ್ನು ನಮಗೆ ಹೇಳುತ್ತಿದ್ದರು. ಅದೇ ರೀತಿ ಬಿ.ಎಂ. ಪಾಟೀಲ್ ಗುರುಗಳು ಮತ್ತು ಹಿಂದಿ ಶಿಕ್ಷಕರು ಹಾಗೂ ಪೂಜಾ ಗುರುಗಳು ನಮಗೆ ಇಂಗ್ಲಿಷ್ ಬೋಧಿಸುತ್ತಿದ್ದರು. ಅವರನ್ನು ತುಂಬಾ ನಾವು ಅಗತ್ಯದ ಕಾರಣದಿಂದ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಈ ವೇದಿಕೆಯ ಮೇಲೆ ಅಂತಹ ಶಿಕ್ಷಕರು ಪುನಃ ಹೊಂದಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ಹಿರೇಮಠ ಗುರುಗಳು ಕೂಡ ತುಂಬಾ ಚೆನ್ನಾಗಿ ನಮಗೆ ನಗಿಸುತ್ತಾ ನಟನೆ ಮಾಡಿಸುತ್ತಾ ವಿಜ್ಞಾನದ ವಿಷಯ ತುಂಬಾ ಚೆನ್ನಾಗಿ ಹೇಳಿಕೊಡುತ್ತಿದ್ದರು. ಅದೇ ರೀತಿ ಒಕ್ಕಲಿಗುಂಡ ಗುರುಗಳು ಹಾಗೂ ನಮಗೆ ಗಣಿತ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಬೋಧಿಸುತ್ತಿದ್ದರು. ನಮಗೆ ಲೆಕ್ಕಗಳನ್ನು ಹಾಗೂ ರೇಖಾಗಣಿತ, ಬೀಜಗಣಿತ ತುಂಬಾ ಚೆನ್ನಾಗಿ ತೋರಿಸುತ್ತಿದ್ದರು. ಅದೇ ರೀತಿ ದೈಹಿಕ ಶಿಕ್ಷಣವನ್ನು ಬೋಧಿಸುತ್ತಿರುವಂತಹ ಗುರುಗಳು ಹಾಗೂ ಗುರುಗಳು ಸಹಿತ ನಮಗೆ ಆಟಗಳನ್ನು ತುಂಬಾ ಚೆನ್ನಾಗಿ ಆಡಿಸುತ್ತಿದ್ದರು. ಗಾಂಧಾರಿ ಗುರುಗಳು ನಮಗೆ ಹೊಲಿಗೆ ತರಗತಿಗಳನ್ನು ಕೂಡ ಬೋಧಿಸುತ್ತಿದ್ದರು. ನಾವು ಬೇರೆ ಊರಿನಿಂದ ಬಂದರೂ ಕೂಡ ನಮಗೆ ಎಲ್ಲ ರೀತಿಯ ವಾಹನಗಳು ಬೇಗ ಬರುತ್ತಿದ್ದಿಲ್ಲ. ಆದರೂ ಕೂಡ ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಸ್ವಲ್ಪ ಅನುಕೂಲವಾಗಿ ಮಾಡಿಕೊಡುತ್ತಿದ್ದರು. ಅದೇ ರೀತಿ ಹಾಗೂ ಅವರಿವರೆನ್ನದೆ ಎಲ್ಲ ಗುರುಗಳು ಕೂಡ ನಮಗೆ ಚೆನ್ನಾಗಿ ಬೋಧನೆಯನ್ನು ಮಾಡಿದ್ದಾರೆ. ಕೊನೆಯದಾಗಿ ಎಲ್ಲ ಗುರುಗಳಿಗೂ ಮತ್ತು ಗುರುಮಾತೆಯರಿಗೂ ವಂದಿಸುತ್ತಾ ನನ್ನ ಅನಿಸಿಕೆಗಳನ್ನು ಇಲ್ಲಿ ಹೇಳಲು ವ್ಯಕ್ತಪಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನನ್ನ ಮಾತುಗಳಲ್ಲಿ ತಪ್ಪು ತಡೆಗಳಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಹೇಳುತ್ತಾ ನನ್ನ ಅನಿಸಿಕೆಗಳಿಗೆ ವಿರಾಮ ಕೊಡುತ್ತೇನೆ. ಜೈ ಕನ್ನಡ. ಸುಂದರವಾಗಿ ಅವರ ಸ್ವಭಾವವನ್ನು ಹೇಳಿದ್ದಾರೆ. ಪ್ರಜ್ವಲ ಪಾಟೀಲ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಗುರುಗಳಿಗೆ, ಗುರು ವೃಂದದವರಿಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಗುರುಗಳಿಗೆ ಹಾಗೂ ಸಂಗಮೇಶ್ವರ ಪ್ರೌಢಶಾಲೆಯ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಈಗ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಹೆಸರನ್ನ ಪ್ರಪ್ರಥಮದಲ್ಲಿ ಶ್ರೀ ಸಿ.ಆರ್. ಸುಳರ್ ಗುರುಗಳು ಅವರು ಬರಬೇಕಾಗಿ ಅವರೆಲ್ಲ ಕೇಳ್ಕೊತಾ ಇದ್ದಾರೆ. ಸನ್ಮಾನ ಕಾರ್ಯಕ್ರಮ ಸಭಾಗ್ರಹಿ ಮೇಡಮ್ ಅವರು ಈಗ ಬರಬೇಕು. ಶ್ರೀ ಬಿ.ಎಸ್. ದಾಂಡಡಿ ಗುರುಗಳು ಬರಬೇಕು. ಶ್ರೀ ಬಿ.ಪಿ. ಅಂತಿಗೇರಿ ಗುರುಗಳು ಬರಬೇಕು. ಈ ಶಿಕ್ಷಕರಾದ ಶ್ರೀ ಎಚ್ಚಪ್ಪ ಗಡಿಗೆಯವರು, ರಾಜಶೇಖರ್ ಕಂಬಳಿಯವರು, ಸಂತೋಷ್
ಯಾವತ್ತು ವೇದಿಕೆ ಮೇಲೆ ಆಸಕ್ತಿಗಳು ಕೂಡ ನಾನು ಕೂಡ ಇಲ್ಲಿ ಹೋದಾಗ ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿ ಇಲ್ಲಿ ಸೌದಿಯಲ್ಲಿ ಕಲಿತೆ ಜೊತೆ ಸಂಕೇಶ್ವರ ಎರಡರನ್ನ ಆಸಕ್ತಿಯಿಂದ ಶಿಕ್ಷಕನಾಗಿದ್ದೇನೆ. ಜೊತೆ ಇನ್ನೊಂದು ವರ್ಷ ಇಲ್ಲಿ ಚಿಕ್ಕಮಗಳೂರಿಗೆ ಹೆಡ್ಕ್ವಾರ್ಟರ್ ಸೇವೆ ಸಲ್ಲಿಸ್ತೀನಿ. ಇನ್ನೊಂದು ವರ್ಷ ರಿಟೈರ್ಡ್ ಆಗ್ತೀನಿ. ಎಲ್ಲರೂ ನೀವೇ ವಿದ್ಯೆಯನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಲ್ಲ ನಿಜವಾಗಿ ವಿದ್ಯೆಯನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿನಾಗಲ್ಲ ಅವ್ರ ಆಸಕ್ತಿ ಕಮ್ಮಿ ಆಗೈತಿ. ಜೊತೆಯಲ್ಲಿ ನೀವೆಲ್ಲರೂ ವಿದ್ಯೆಯನ್ನು ಅರ್ಥಿಸಿಕೊಂಡ್ರೆ ವಿದ್ಯಾರ್ಥಿಗಳಿರಿ, ಜೊತೆಯಲ್ಲಿ ಶಿಕ್ಷಕರಿಗಿರಿ, ಎಲ್ಲರೂ ಒಂದೊಂದು ಹುದ್ದೆಯಲ್ಲಿರಿ. ಕೊಡ್ರಿ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ವಿದ್ಯೆಯನ್ನು ಕಲಿಸಿರಿ. ಭಾರತ ಮಾತೆಯ ಮಕ್ಕಳಾಗಿ ಹೆಮ್ಮೆಯ ಪುತ್ರರಾಗುವಂತೆ ಆಶಿಸೋಣ ನಾನು ಹೇಳ್ಬೋದು. ಜೊತೆಯಲ್ಲಿ ನಾಳೆ ನನ್ನ ಮಕ್ಕಳ ಮದುವೆ ಕೊಪ್ಪಳದಾಗ ಆ ಮಕ್ಕಳ ಮದುವೆಗೆ ಆಗಿದೆ ಎಲ್ಲರೂ ಬಂದು ಶುಭ ಆಶೀರ್ವಾದ ಮಾಡ್ರಿ. ಈಗೇನು ಫೋಟೋ ತೆಗೆಸಿರಲ್ಲ, ನಾಳೆ ಅಲ್ಲಿ ಫೋಟೋ ತೆಗೆಸೋಣ. ಓಕೆ, ಅವರ ಬಂದ ಹಾಗೂ ನಂಬಿಕೊಂಡು ಬಂದಂಥ ಭಕ್ತರನ್ನ ಆಶೀರ್ವಾದ ಮಾಡ್ತಕ್ಕಂಥ ಜಗನ್ಮಾತೆಯಾಗಿರ್ತಕ್ಕಂಥ ಯಶೋಮತಿಯಲ್ಲಿ ಭಕ್ತಿಪೂರ್ವಕರ್ತಕ್ಕಂಥ ಪ್ರಣಾಮ ಸಲ್ಲಿಸ್ತಾ ಈ ಒಂದು ವೇದಿಕೆಗೆ ಆಗಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಿಗೆ ಗುರುಮಾತೆಯರಿಗೆ ಈ ಒಂದು ಭಕ್ತಿಪೂರ್ವಕರ್ತಕ್ಕಂಥ ಹಣೆ ಮಾಡಿದು ನಮಸ್ಕಾರ ಸಲ್ಲಿಸ್ತಾ ಅದೇ ರೀತಿಯಾಗಿ ಅತ್ಯಂತ ಪ್ರದೇಶಗಳ ಒಂದು ಆಡಳಿತ ಮಂಡಳಿಯಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಚೇರ್ಮನ್ರಾಗಿರ್ತಕ್ಕಂಥ ಶ್ರೀ ಶಂಕರಣ್ಣ ಗಡಿಯವರಿಗೆ ಹಾಗೂ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎ ನದಾಪ್ ಅವರೇ ಹಾಗೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಎಸ್ ಎಂ ಪರೆಡ್ಡಿ ಅವರಿಗೆ ಹಾಗೂ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎಸ್ ಕೆ ನಡುವಿನ ಅವರೇ ಹಾಗೂ ಮತ್ತೊಬ್ಬ ಆಡಳಿತ ಮಂಡಳಿಯ ಸದಸ್ಯರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಂಜಯ್ ಶ್ರೀವಂತರ ಅವರೇ ಮತ್ತು ಸುಮಾರು ತಮ್ಮ ಎಂದಿಗೂ ಮರೆಯದ ಜೀವನದ ಪರ್ಯಂತರದ ಸವಿ ನೆನಪುಗಳಿಂದ ಮುಕ್ತತೆಯನ್ನು ಕೊಡಿರ್ತಕ್ಕಂಥ ತುಂಟತನದ ಬಾಲ್ಯದ ಪ್ರಾಥಮಿಕ ಪ್ರೌಢಶಾಲೆಯ 22 ವರ್ಷಗಳ ನಂತರ ಈ ಒಂದು ಮಧುರವಾಗಿರ್ತಕ್ಕಂಥ ಕ್ಷಣಗಳಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ ಹಾಗೂ ಗ್ರಾಮದ ಎಲ್ಲ ಗುರಿಯರೇ, ಈಗಾಗಲೇ ತಮ್ಮ ಜೀವನದ ಸತತವಾಗಿರ್ತಕ್ಕಂಥ ಪ್ರಯತ್ನದಿಂದ ತಮ್ಮದೇ ಆಗಿರ್ತಕ್ಕಂಥ ಒಂದು ದಾರಿಯನ್ನು ಕಂಡುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ನನ್ನ ಶಿಕ್ಷಕ ಸಮೂಹದ ಪರವಾಗಿ ಮತ್ತು ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸುವ ನಾನು ಈ ವೇದಿಕೆಗೆ ಹಂಚಿಕೊಳ್ತಕ್ಕಂಥ ಕೆಲವು ಮಾತುಗಳು ಇವತ್ತು ಹುಟ್ಟು ನಿನ್ನ ಕೈಯಲ್ಲಿಲ್ಲ ಆದರೆ ಬದುಕು ನಿನ್ನ ಕೈಯಲ್ಲಿ ಇರ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವಸ್ತುಗಳು ಎಂದಿಗೂ ಬದಲಾಗುವುದಿಲ್ಲ, ಬದಲಾಗುವುದು ಮನುಷ್ಯವಾಗಿರ್ತಕ್ಕಂಥ ಒಂದು ವಿಷಯ ನಾನು ಇಲ್ಲಿ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಭವಿಷ್ಯ ಅಡಗಿದೆ. ಹೀಗಾಗಿ ಧೈರ್ಯ ನಿಮ್ಮೊಳಗಿದ್ದರೆ ಅದೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಬೇಕಂತಕ್ಕಂಥದ್ದಕ್ಕೆ ತಾವೆಲ್ಲ ನಿದರ್ಶನ ಹೇಳ್ಬೋದು. ಹೀಗಾಗಿ ನಾವು ಮಾಡ್ತಕ್ಕಂಥ ಸಾಧನೆ ಹಾದಿಯಲ್ಲಿ ಸೋಲುಗಳೆಂದರೆ ಊಟದಲ್ಲಿ ಸಿಗ್ತಕ್ಕಂಥ ಕಲ್ಲಿನಾಗೆ. ಹೀಗಾಗಿ ಕಲ್ಲನ್ನೇ ತೆಗೆದಿಟ್ಟು ಊಟ ಮಾಡಬೇಕು ಹೊರತು ಆ ಊಟವನ್ನ ಬಿಸಾಕಬಾರದು ಎನ್ನುವುದನ್ನು ನಾವು ಅರಿತು ನಾವು ಜೀವನ ನಡೆಸಿದರೆ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನಾಡ್ತಾ ಜೀವನದಲ್ಲಿ ಸದಾ ಸಂತೋಷವಾಗಿರ್ಬೇಕಾದ್ರೆ ಇವತ್ತು ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಜನರ ಮಾತಿಗೆ ಕಿವಿಯನ್ನ ಯಾವತ್ತೂ ಹೊಡೆದರೆ ಸಾಕು ಸದಾ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಹೀಗಾಗಿ ಈ ಒಂದು ಸಂತೋಷದ ಸಮಯದಲ್ಲಿ ಚಪ್ಪಾಳೆ ಹೊಡೆಯತಕ್ಕಂಥ 10 ಬೆರಳಿಗಿಂತ ಕಷ್ಟದ ಸಮಯದಲ್ಲಿ ಕಣ್ಣೀರು ಹರಿಸತಕ್ಕಂಥ ಒಂದು ಬೆರಳು ಶ್ರೇಷ್ಠವಾಗಿರುತ್ತದೆ. ಹೀಗಾಗಿ ನಮಗೆ ಸಹಾಯ ಸಹಕಾರ ಮಾಡತಕ್ಕಂಥ ಮಾರ್ಗದರ್ಶನ ನೀಡಿರ್ತಕ್ಕಂಥ ಮಹನೀಯರನ್ನ ನಾವು ಎಂದಿಗೂ ಮರೆಯಬಾರದು ಅಂತಕ್ಕಂಥ ಮಾತು ಹೇಳ್ತಾ ಬೇರೆಯವರ ಸಲುವಾಗಿ ನಾವು ದೀಪವನ್ನು ಬೆಳೆಸಿದ್ರೆ ಅದು ನಿಮ್ಮ ಹಾದಿಗೂ ಸಹಿತ ಬೆಳಕನ್ನ ನೀಡುತ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಕೊನೆಯದಾಗಿ ಇವತ್ತು ನಾವು ಯಾವ ರೀತಿಯಾದಂಥ ಒಂದು ಶಿಕ್ಷಣ ಪಡ್ತಕ್ಕಂಥದ್ದನ್ನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಗತಿಗೆ ಇಂಪು ಕೊಡ್ತಕ್ಕಂಥ ಶಿಕ್ಷಣ ಅದು ಅಪೂರ್ಣ. ಹೀಗಾಗಿ ಇವತ್ತು ತಾವೆಲ್ಲ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀರಿ. ಆ ವ್ಯವಸ್ಥಿತವಾಗಿರ್ತಕ್ಕಂಥ ಮಟ್ಟಿರ್ತಕ್ಕಂಥ ತಮ್ಮ ಮುಂದಿನ ಭಾವಿ ಜೀವನ ನಡೆಸ್ತಕ್ಕಂಥ ತಮ್ಮ ಮಕ್ಕಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೊಡುವ ಮುಖಾಂತರ ಉತ್ತಮವಾಗಿರ್ತಕ್ಕಂಥ ನಾಗರಿಕ ಸಮಾಜವನ್ನು ತಾವೆಲ್ಲ ನಿರ್ಮಾಣ ಮಾಡಬೇಕು.
ತಾವು ಯಾವ ರೀತಿಯಾಗಿ ಕಷ್ಟಪಟ್ಟು ಬೇರೆ ಬೇರೆ ತಮ್ಮ ಹುದ್ದೆಗಳನ್ನ ಹೊಂದಿದ್ದೀರಿ, ಬೇರೆ ಬೇರೆ ರಂಗಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ಸಹಿತ ನೀವು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವ ಮುಖಾಂತರ ಅವ್ರಿಗೆ ಒಳ್ಳೆಯ ರೀತಿಯ ಒಂದು ಸೌಲಭ್ಯಗಳು ಕೊಡುವ ಮುಖಾಂತರ ಆ ಒಳ್ಳೆಯ ರೀತಿಯಾದಂತಹ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ನೀಡುವ ಮುಖಾಂತರ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಆಧುನಿಕ ಜಗತ್ತಿನ ನಾವೆಲ್ಲ ಬರ್ತಾ ಇದ್ದೇವೆ, AI ತಂತ್ರಜ್ಞಾನದಲ್ಲಿ ಬರ್ತಾ ಇದ್ದೇವೆ. ಹೀಗಾಗಿ ಆ ತಂತ್ರಜ್ಞಾನ ಬಹಳಷ್ಟು ನಮ್ಮನ್ನ ಏನಂತಂದ್ರೆ ಬೇರೆ ರೀತಿಯಾಗಿ ಕೊಂಡಾಗ್ತಿದೆ. ಹೀಗಾಗಿ ನಮ್ಮ ಮಕ್ಕಳು ಉತ್ತಮ ರೀತಿಯ ಜೀವನ ಸಾಗಿಸಬೇಕಾದ್ರೆ ಇವತ್ತು ನಮಗೆ ಸಾಮಾಜಿಕ ಅರಿವನ್ನ ಮತ್ತು ಒಳ್ಳೆಯ ಸಂಸ್ಕಾರವನ್ನು ನೀಡಿದಾಗ ಉತ್ತಮವಾಗಿರತಕ್ಕಂಥ ನಾಗರಿಕರನ್ನು ನಾವು ಜಗತ್ತಿಗೆ ನಮ್ಮ ನಾಡಿಗೆ ಒಳ್ಳೆಯ ಸಾಧ್ಯ ಇರ್ತಕ್ಕಂಥ ಮಾತನಾಡ್ತಾ ವೇಳೆಯಾಗುವ ಮುಖಾಂತರ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. 2-3 SLC ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ ಅಂತಲೇ ಕರೆಯೋದು ನನಗೆ ಯೋಗ್ಯ ಅನ್ಸೋದು. ಮತ್ತು ಈ ಶಿಕ್ಷಣದಲ್ಲೂ ಅವ್ರನ್ನ ಅಂತ ಹೇಳಿ ನನಗೆ ಅದು ಭಾಳ ಖುಷಿ ಕೊಡ್ತದೆ. ಯಾಕಂದ್ರೆ ನಾವು ಯಾವಾಗಲೂ ಕೂಡ ನೀವು ಯಾವಾಗಲೂ ನಮ್ಮ ಶಿಕ್ಷಕರಾಗಿರ್ತೀವಿ, ಅದು ಒಂದು ಸಂತೋಷ. ಆಮೇಲೆ ಇಲ್ಲಿ ಸೇರಿದಂಥ ಎಲ್ಲ ಹೈಸ್ಕೂಲಿನ MCS ಶಾಲೆಯ ಬಾಲಕಿಯರ ಪ್ರಾಥಮಿಕ ಶಾಲೆಯ, ಆಮೇಲೆ ಬಾಲವಾಡಿಯ, ಅಂಗನವಾಡಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಶುಭಾಶಯ. ಈ ಕಾರ್ಯಕ್ರಮದೊಳಗೆ ಈ ಹಳ್ಳಿ ಗುರುಗಳಿಗೆ ನೀವು ಮೌನ ಆಚರಿಸಿ ಅವರ ಆತ್ಮಿಕ ಜಯಶಾಂತಿ ಕೋರಿದ್ದು ಒಂದು ದೊಡ್ಡ ಸಂತೋಷ. ಯಾಕಂದ್ರೆ ಗುರುಗಳನ್ನ ಇವತ್ತೊಂದು ದಿವಸ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿ ನಾಳೆ ಮುಂದೆ ನಾವು ಯಾರಂತ ಅದು ಬೆಲೆ ಬರೋದಿಲ್ಲ. ಅವನು ನೆನಪಿಟ್ಟಿದ್ದೀರಲ್ಲ, ನಮ್ಮನ್ನು ಹಂಗ ನೆನಪಿಟ್ಕೊಂಡು ದೂರ ಹೋಗುತ್ತದನು ಅಂತ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಜೊತೆಗೆ ಈಗ ನೀವೊಬ್ಬರು ಬಂದಿಲ್ಲ, ನಿಮ್ಮ ಕುಟುಂಬ ತಗೊಂಡು ಬಂದಿದೆ, ನಿಮ್ಮ ಮಕ್ಕಳು ಬಂದಾರೆ. ಈಗಾಗಲೇ ಮಕ್ಕಳಿಗೆ ಇರ್ತಕ್ಕಂತಹ ಎಲ್ಲ ನಿಮ್ಮ ಶಿಕ್ಷಕ ವೃಂದವನ್ನು ಪರಿಚಯ ಮಾಡಿಸಿರಿ. ಅವರನ್ನು ಸುತ್ತಲ ಸಲುವಾಗಿ ಜಗ್ಗು ಹೊಡೆದು ನಮಗೆ ನಾಟಕ ಮಾಡಿದ್ದಾರೆ. ಅವರನ್ನು ಆಟ ಕಲಿಸುವಾಗ ನಮ್ಗೆ ಈ ನಮ್ಮನೆ ಬುದ್ಧಿ ಆಟ ಕಲಿಸಿದವರು ಅಂತ ಬಹುಶಃ ಪರಿಚಯ ಮಾಡಿಕೊಟ್ಟಿರ್ಬೇಕು. ಅದು ನೋಡ್ಕೋತೀವಿ ನಾವು, ಯಾಕಂದ್ರೆ ಆಗಿನ ಕಾಲ ಹಂಗಿತ್ತು. ಈಗ ನೀವು ಆ ರೀತಿಯಾಗಿಲ್ಲ, ಇದು ಮಾಡರ್ನ್ ಸಿಸ್ಟಮ್ ಎಲ್ಲ ಪೂರ್ಣ ಡಿಜಿಟಲ್. ಇದನ್ನೆಲ್ಲ ನಾನು ಹಂಗೆ ಅವಲೋಕಿಸಿದಾಗ ನನಗೆ ಕಂಡುಕೊಂಡ ಒಂದು ಸಂಗತಿ ಹೇಳ್ಬೇಕಂದ್ರೆ, ನೀವು ಕಲಿಯುವಾಗಿದ್ದ ಸಾಲಿನ ಚಲೋ ಈಗಿರೋ ಸಾಲಿನ ಚಲೋ ಅಂತ ನಾವು ಹೋದ್ರೆ, ನಾನು ಕೇಳಿದ್ರೆ ಅದ ಚಲೋ, ನಿಮ್ಮನ್ನು ಕೇಳಿದ್ರೆ ಇಲ್ಲ ಚಲೋ. ಯಾಕಂದ್ರೆ ಹೇಳ್ತೀನಿ ಅಂದ್ರೆ, ನೀವು ಕಲಿಯುವಾಗ ಈ ಕ್ಯಾಮ್ರಾ, ಮೊಬೈಲು, TV ಏನು ಇರಲಿಲ್ಲ. ಶಿಕ್ಷಕರು ಹೇಳಿದೆ ಏನು ವಾಕ್ಯ ಅವ್ರ ಕಡೆಯಿಂದನೇ ಬಳಸ್ಕೋಬೇಕು, ಅವ್ರ ಕಡೆಯಿಂದನೇ ಕೇಳಬೇಕು. ಆ ಶಿಕ್ಷಣ ನಿಮ್ಮ ಮನಸ್ಸಿನಲ್ಲಿ ಅರ್ಥೋಗ್ತಿದೆ, ಅದು ಶಾಶ್ವತವಾಗಿದೆ. ಆದರೆ ಈಗ ಹೊಸ ಪೀಳಿಗೆ ಆ ಶಿಕ್ಷಣ ಹೊಂದೋದಿಲ್ಲ. ಯಾಕಂದ್ರೆ ಅವ್ರಿಗೆ ಮೊಬೈಲ್ ಸಿಕ್ಕರೆ ಸಾಕು, ಗೂಗಲ್ನಾಗೆಲ್ಲ ಹುಡುಕಿ ಮಾಸ್ತರ್ ಹೇಳೋ 10 ಪಟ್ಟು ವಿಷಯ ತೆಗಿತಾರೆ. ಅದು ಸುಲಭ ಅವ್ರಿಗೆ ಸಿಗ್ತೈತಿ. ನಮಗೆ ಗೊತ್ತಿಲ್ಲಾರ್ದಂತ, ಒಬ್ಬ ಶಿಕ್ಷಕನಿಗೆ ನೀಡಲಾರದಂತ ಎಲ್ಲ ವಿಷಯಗಳನ್ನು ತೆಗೆದು ಹೇಳಬಲ್ಲ ಅಂತ ಶಕ್ತಿ ಇದೆ. ಆದ್ರೆ ಅದನ್ನು ಅನುಸರಿಸಕ್ಕೆ ಬೇಡ ಅಂತ ಹೇಳೋಲ್ಲ, ಅನುಸರಿಸ್ರಿ. ಅದರಲ್ಲಿ ಒಂದೇ ಒಂದು ದೋಷ ಏನು ಅಂದ್ರೆ, ಅದು ದುರುಪಯೋಗ ಮಾಡಲಾಗ್ತದೆ. ಅದ್ರ ಬಗ್ಗೆ ಎಚ್ಚರಿಕೆ. ಯಾಕಂದ್ರೆ ನೀವು ಈಗಾಗಲೇ ನೋಡ್ತಿರ್ಬೋದು, ಚಂದ್ರಲೋಕ ಹೋಗ್ತಕ್ಕಂಥವ್ರು 98 ದಿವಸ ಸ್ಪೇಸ್ನಲ್ಲಿ ಇದು ಮಾಡುವಂಥ ಸಾಧಕರನ್ನು ಕೇಳಿದ್ದೀರಿ. ಮೊಬೈಲ್ನಲ್ಲಿ ಇಂಥ ಆಟ ಆಡಿ ಹಾಕಿ ನಿಲ್ಲಲಾದ ಗಾಳಿ ಜೋಡಿದಂಥವ್ರನ್ನು ನೋಡಿ. ಇವೆಲ್ಲವೂ ಹಾಕೊಳ್ಳೋ ಜವಾಬ್ದಾರಿ ನಿಮ್ಮ ಮಕ್ಕಳು. ಅದನ್ನು ನೀವು ಜೀವನ ಪರ್ಯಂತ ನೆನಪಿಡಬೇಕು. ಈಗ ನಾನು ಹೇಳಿದ ಮಾತನ್ನು ನೀವು ಜೀವನ ಪರ್ಯಂತ ನಿಮ್ಮ
ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹೇಳ್ಕೊಟ್ರೆ ಬಹುಶಃ ಈ ಮೊಬೈಲಿನ ಟಿವಿಯ ದುಶ್ಚಟಗಳು ದೂರ ಆಗಿ ಒಂದು ಶಾಶ್ವತವಾದಂತಹ ಜ್ಞಾನ ಸಂಪತ್ತು ನಮಗೆ ಸಿಗ್ತೈತಿ ಅಂತ ನನ್ನ ಆಸೆ. ಆಮೇಲೆ ಇನ್ನೂ ಸ್ವಲ್ಪ ದೀರ್ಘಕ್ಕೆ ಹೋದ್ರೆ ಏನ್ರಿ ಸರ್ ಮುಂಜಾನೆ ನಾಟಕ ನಾವು ಕುಸಾದಿದ್ದೇನೆ ಮತ್ತು ಈಗ ನೀವು ಮತ್ತೆ ಶುರು ಮಾಡಿದ್ರೆ ನಾವು ಮುಕ್ತಾಯ ಮಾಡಬೇಕು. ದಯವಿಟ್ಟು ಹಂಗೇನಿಲ್ಲ, ಕಾರ್ಯಕ್ರಮದೊಳಗೆ ನೀವು ಮಾಡಿದಂಥ ನಮ್ಮ ಸರ್ಕಾರ ಭಾಳ ದೊಡ್ಡದು ಅಮೌಂಟ. ನಾವು ನಿಮ್ಮನ್ನು ನೆನ್ಪಿಡ್ತೀವಿ. ನೀವು ಯಾವಾಗ ಬಂದರೂ ನಿಮ್ಮ ಗುರುಗಳನ್ನು ಭೇಟಿ ಆಗಲಿಕ್ಕೆ ಸದಾ ಅವಕಾಶ ಇದೆ. ಭೇಟಿ ಆಗ ನಮಗೂ ಸಂತೋಷ, ನಿಮಗೂ ಸಂತೋಷ ಸಿಗ್ತೈತೆ ಅಂತ ಹೇಳಿ ಈಗ ಆಗಮಿಸಿದ ಎಲ್ಲರನ್ನು ನಾನು ಧನ್ಯವಾದಗಳನ್ನು ಮುಕ್ತಾಯ ನಮಸ್ತೆ. ನನ್ನ ಹೆಸರನ್ನು ಹೇಳಲಿಕ್ಕೆ ಒಂದು ಶಿವನ ಹಾಡನ್ನು ನಾನು ಮಹಾದೇವ 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 ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನ ಮಂಡನಾದೆ ದುಂಡು ಮಲ್ಲಿಗೆ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನ ಮಂಡನಾದೆ ದುಂಡು ಮಲ್ಲಿಗೆ ಅನ್ನಾವರೆ ಮುನ್ನಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಜ್ಞಾನ ಬಿಂಬತ್ತೆ ಮಹಾದೇವನಿಗೆ ಚಂದಕ್ಕೆ ಜ್ಞಾನ ಬಿಂಬತ್ತೆ ತುಳಸಿದವ ಮಾರಮ್ಮ ಪೂಜೆಗೆ ಬಂದು ಮಹಾದೇವನಿಮ್ಮ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನಿಮ್ಮ ಮಂಡನಾದೆ ದುಂಡು ಮಲ್ಲಿಗೆ ತಪ್ಪಾಳೆ ಜಡಗಿರಿ ತುಪ್ಪವ ಕಾಯಿರಿ ತಪ್ಪಾಳೆ ಜಡಗಿರಿ ತುಪ್ಪವ ಕಾಯಿರಿ ಕಿತ್ತಾಳೆ ಹಣ್ಣ ತಂದಿರಿ ಮಹಾದೇವನಿಗೆ ಕಿತ್ತಾಳೆ ಹಣ್ಣ ತಂದಿರಿ ಮಾದತ್ತ ಕಿತ್ತಾಳಿ ಬರುವ ಪರಗೆ ಮಹಾದೇವನಿಮ್ಮ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನಿಮ್ಮ ಮಂಡನಾದೆ ದುಂಡು ಮಲ್ಲಿಗೆ ಬೆಟ್ಟಕೊಂಡು ಹೋಗೋರೆ ಹತ್ತಿ ಹಂಬಲದಾಗ ಬೆಟ್ಟಕೊಂಡು ಹೋಗೋರೆ ಹತ್ತಿ ಹಂಬಲದಾಗ ಬೆಟ್ಟದ ಮಹಾದೇವ ಗತಿಯಂದು ಮಹಾದೇವನಿಗೆ ಬೆಟ್ಟದ ಮಹಾದೇವ ಗತಿಯಂದು ಅವರಿಂದ ಹತ್ತಿ ಹಂಬಲ ಮರೆತಾರೋ ಮಹಾದೇವನಿಮ್ಮ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನಿಮ್ಮ ಮಂಡನಾದೆ ದುಂಡು ಮಲ್ಲಿಗೆ ಹುಚ್ಚಲ್ಲು ಮುಂದೆ ಹಚ್ಚೆ ಊರಿನ ಪೌಷೆ ಹೆಚ್ಚಳ ಜಾಗ ಮಾಡಯ್ಯ ಹೆಚ್ಚಳ ಜಾಗ ಮಾಡಯ್ಯ ನೀವೇ ಬೆಳ್ಳಿ ಬೆಟ್ಟದ ಮಣಿವೇರಿ ಮಹಾದೇವನಿಮ್ಮ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನಿಮ್ಮ ಮಂಡನಾದೆ ದುಂಡು ಮಲ್ಲಿಗೆ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನಿಮ್ಮ ಮಂಡನಾದೆ ದುಂಡು ಮಲ್ಲಿಗೆ ಸೋಯುಗಾದ ಸೂರ್ಯ ಮಲ್ಲಿಗೆ ಮಹಾದೇವನಿಮ್ಮ ಮಂಡನಾದೆ ಜಗತ್ತಿನಲ್ಲೂ ಕೂಡ ನಮ್ಮೆಲ್ಲರನ್ನ ಮನಸ್ಸ ರಂಜಿಸಿದಂಥ ಕುಲಕರ್ಣಿ ಮೇಡಮ್ ಅವರು ಕೂಡ ಅನಂತ ಕೋಟಿ ಧನ್ಯವಾದಗಳು. ಈಗ ನಾನು ವೇದಿಕೆ ಮೇಲೆ ನಮ್ಮ ಕ್ರೇಜಿ ವಿಜ್ಞಾನ ಗುರುಗಳಂತ ಹಿರೇಮಠ ಗುರುಗಳನ್ನ ಬಂದು ಅವರು ಕೂಡ ಗೀತೆಯನ್ನ
ಪ್ರಸ್ತುತಿ ಕೊಡ್ತೀನಿ ಅಂತ ಹೇಳಿದರು. ಸೊ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿ ಕೊಡ್ತಾ ಇದ್ದೀನಿ. ಸರ್ ಒಂದು ಹಾಡು ಪಠ್ಯಸ್ಕೊಂಡು ಶುರು ಮಾಡಿದ್ವಿ. ಧ್ವನಿ ಚೇಂಜ್ ಆದಾಗ ನಗಬೇಡ್ರಿ ಯಾರು. Bisi tupak ade kapa ihoi kapa. Apa nube kapa. Magane nangini nube kapa. Thank you. ನಮ್ಮ ವಿ ಧ್ವನಿ ಅನ್ನುವಂಥ ಹಿರೇಮಠ ಬಹಳ ಅದ್ಭುತವಾಗಿ ಗಾಯನವನ್ನು ಪ್ರಸ್ತುತಪಡಿಸಿದರು. ಅವರಿಗೆ ಜೋರಾದ ಚಪ್ಪಾಳೆಗಳು. ಗುಳೇಸರ್ ಅತಿಥಿಗಳು ಮಂದಿ ಹೋಗ್ತಾರೆ, ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ತಾರೆ. ಗುಳೇಸರ್ ಅಲ್ಲೇ ಬರ್ತಾರೆ. ಇವತ್ತು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಮಾತೃ ಸಂಸ್ಥೆಯ ಆಡಳಿತ ಮಂಡಳಿ ಪರವಾಗಿ ಮತ್ತು ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಗುರುಮಾರಿಗಳ ಪರವಾಗಿ, ಗುರುಗಳ ಪರವಾಗಿ ಈ ವಿದ್ಯಾರ್ಥಿ ಬಳಗಕ್ಕೆ ಅಂದರೆ 2002 ಮತ್ತು 2003ನೇ ಸಾಲಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ನನ್ನ ಮಾತೃ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಗುರುಗಳ ಪರವಾಗಿ ನಮಗೆ ಮತ್ತೊಮ್ಮೆ ತುಂಬುವುದರಿಂದ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಆಲ್ರೆಡಿ ಉಳಿದ ಸಮಯ ಆಗಿದೆ, ಸಮಯದ ಅಭಾವ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಏನು ನಿರ್ಧಾರ ಮಾಡಿದ್ವಿ ಅದನ್ನು ಮಾಡಿದ್ದೀವಿ, ಮಾಡಿ ಮುಗಿಸೋಕೆ ಬಂದಿದ್ದೀವಿ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ಹಾಗೂ ಗುರುಗಳ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಯಾಕಪ್ಪ ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದ್ರೆ ಯಾರ್ಯಾರು ಏನೇನು ಜವಾಬ್ದಾರಿ ತಗೊಳ್ತೀರಿ, ಏನು ಮಾಡ್ತೀರಿ, ಇದರಾಗ ಏನೋ ಸಣ್ಣ ತುಂಬ ತಪ್ಪುಗಳಾಗಿದ್ದರೂ ಕೂಡ ಅದನ್ನ ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇದು, ನಾವು ಮಾಡ್ತಾ ಇದ್ದೀವಿ, ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ ಅಂತ ಹೇಳ್ತಾ ಈಗ ವಂದನಾರ್ಪಣೆಯನ್ನ ಆನಂದ್ ಕೊಡ್ತಾರೆ ಅವರು ನಡೆಸ್ಕೊಳ್ತಾ ಇದ್ದಾರೆ. ಸಾಲಿನ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲೆ ಬಾಲಕ ಬಾಲಿಕೆಯರ ಈ ಹಮ್ಮಿಕೊಂಡಂಥ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಹಾಗೂ ಗುರುಮಾತೆಯರು ಹಾಗೂ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಾಲೆಯ ಇತರ ಎಲ್ಲ ಬೋಧಕೇತರ ಎಲ್ಲ ಸದಸ್ಯರುಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಸಹಪಾಠಿಗಳು ಹಾಗೂ ವಿದ್ಯಾರ್ಥಿನಿ ಮಿತ್ರರು ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಕೂಡ ತಮ್ಮ ಎಲ್ಲ ಸಮಯವನ್ನು ತೆಗೆದುಕೊಂಡು ಇವತ್ತು ತಾವೆಲ್ಲರೂ ಒಂದು ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದು ಕೂಡ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಗಲಿದ
ಶಿಕ್ಷಕ ವೃಂದದ ಎಲ್ಲ ಕುಟುಂಬಸ್ಥರ ಪರವಾಗಿ ಇವತ್ತು ಇಲ್ಲಿ ಮಾತಾಡ್ತಕ್ಕಂಥ ಅವರೆಲ್ಲ ಕುಟುಂಬಸ್ಥರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚೌಡಿ ಗ್ರಾಮದ ಸಮಸ್ತ ಎಲ್ಲ ಗುರುಗಳು ಕೂಡ ಬಂದಿದ್ದಾರೆ, ಪಾಲಕರು ಕೂಡ ಬಂದಿದ್ದಾರೆ, ಅಕ್ಕಂದಿರು ಕೂಡ ಬಂದಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗೆ ಗುರುಗಳ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇವತ್ತು ನಾವು ನಮ್ಮ ಜೀವನದ ಅರ್ಧ ಘಟ್ಟವನ್ನು ಕೂಡ ನಾವು ತಲುಪಿದ್ದೀವಿ. ನಾವೆಲ್ಲರೂ ಕೂಡ ಪಾಲಕರಾಗಿದ್ದೀವಿ. ನಮ್ಮೆಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಜವಾಬ್ದಾರಿಯನ್ನು ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಒಬ್ಬ ಮಿತ್ರರಾಗಿ, ಪಾಲಕರಾಗಿ ಇವತ್ತು ನಾವು ಸಮಾಜದಲ್ಲಿ ಕಲಿತಾ ಇದ್ದೀವಿ. ಕೆಲವೊಂದು ಲೋಪದೋಷಗಳು ಮನುಷ್ಯನಾದ್ಮೇಲೆ ಮಾಡೋದು ಸಹಜ. ಆದರೆ ನಿಮ್ಮೆಲ್ಲರ ಒಂದು ಶಿಕ್ಷಣ ಮಾರ್ಗದರ್ಶನದಿಂದ ನಾವು ಮತ್ತೆ ಇವತ್ತಿಂದ ಏನಾದರೂ ನಮ್ಮ ಇವತ್ತಿನ ಒಂದು 35-40 ವರ್ಷದ ಪ್ರಾಯದಲ್ಲಿ ಮತ್ತೆ ಏನಾದರೂ ನಾವು ತಪ್ಪುಗಳನ್ನಾಗಿದ್ದರೆ ನಾವು ಖಂಡಿತ ಅದನ್ನು ತಿಳ್ಕೊತೀವಿ. ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ನಾವು ಅದನ್ನು ಮಾರ್ಪಾಡಿಸಿಕೊಂಡು ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮೆಲ್ಲರಿಗೂ ಒಂದು ಶೋಭೆತಕ್ಕಂಥ ಸಮಾಜ ಮಾದರಿ ವ್ಯಕ್ತಿಗಳಾಗಿ ನಾವು ಬೆಳಿತೀವಿ ಅಂತೇಳಿ ನಾವೆಲ್ಲರ ಪರವಾಗಿ ತಮಗೆ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದೇನೆ. ಸೊ ಎಲ್ಲರೂ ಈ ಕಾರ್ಯಕ್ರಮದಿಂದ ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನು ನಾನೆಲ್ಲ ವಿದ್ಯಾರ್ಥಿನಿಯರಿಂದ ನಾನು ತಮಗೆ ಅರ್ಪಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ.
Thank you.